ಪ್ರೀತಿಯ ಪ್ರಥಮ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಾನು ನಿಮ್ಮ ಇಸ್ಲಾಂ ಸರ್. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಇನ್ಫಾರ್ಮೇಟಿವ್ ವಿಡಿಯೋ. ಬನ್ನಿ, ಇವತ್ತಿನ ದಿನ ಈ ಒಂದು ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ಕೂಡ ಶಿವಮೊಗ್ಗ ಜಿಲ್ಲೆಯಲ್ಲಿ ನಡೆದಂತಹ ಕೆಮಿಸ್ಟ್ರಿ ಕ್ವಶನ್ ಪೇಪರನ್ನು ಸಂಪೂರ್ಣವಾಗಿ ಇಲ್ಲಿ ಅನಾಲಿಸಿಸ್ ಮಾಡ್ತಾ ಹೋಗೋಣ. ಅದರ ಕೀ ಆನ್ಸರನ್ನು ಸ್ವಲ್ಪ ನೋಡ್ತಾ ಹೋಗೋಣ. ಯಾವುದಾದ್ರೂ ಕೀ ಆನ್ಸರನ್ನು ತಪ್ಪಾಗಿ ಹೇಳಿದರೆ ತಾವುಗಳು ಕಮೆಂಟ್ ಮುಖಾಂತರ ಅದನ್ನು ತಿದ್ದಬಹುದಾಗಿದೆ. ದಿಸ್ ಈಸ್ ಯುವರ್ ಯೂಟ್ಯೂಬ್ ಪ್ಲಾಟ್ಫಾರಮ್. ಸೊ ವಿ ರೀಚ್ಡ್ 1 lakh ಸಬ್ಸ್ಕ್ರೈಬರ್ಸ್. ನಿಮಗೆಲ್ಲರಿಗೂ ಕೂಡ ನನ್ನ ಕಡೆಯಿಂದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಧನ್ಯವಾದಗಳು. ಗಾಡ್ ಬ್ಲೆಸ್ ಯು ಆಲ್. ಆಯಿತಾ, ಆರೋಗ್ಯವನ್ನು ಚೆನ್ನಾಗಿ ಇಟ್ಕೊಳ್ಳಿ. ಬನ್ನಿ ಸರ್, ಈಗ ಡಿಸ್ಟಿಕ್ ಲೆವೆಲ್ ನಡೆದಂಥ ಶಿವಮೊಗ್ಗ, ಇದು ಲಾಸ್ಟ್ ಇಯರ್ ಕ್ವಶನ್ ಪೇಪರ್ ಅಲ್ಲ ಕಣ್ರಿ. ಯಾಕೆ ಲಾಸ್ಟ್ ಇಯರ್ ಕ್ವಶನ್ ಪೇಪರ್ ಹಿಂದ್ಗಡೆ ಓಡಾಡ್ತಾ ಇದ್ದೀರಾ ತಗೊಳ್ಳು? ಈ ವರ್ಷದ್ದೇ ನಾನು ಡೈರೆಕ್ಟಾಗಿ ನಿಮಗೆ ಫ್ರೆಶ್ ಮಾಲ್ ಕೊಡ್ತೀನಿ, ಬರಲ್ಲೇ ತಮ್ಮ ಅಂತ ಹೇಳಿದರೆ, ಇಲ್ಲ ಸ್ವಲ್ಪ ಲಾಸ್ಟ್ ಇಯರಿಂದು ಕೊಡಿ ಅಂತ. ನೋ ಪ್ರಾಬ್ಲಮ್. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆಲ್ಲರಿಗೂ ಕೂಡ ಲಾಸ್ಟ್ ಇಯರ್ ಕ್ವಶನ್ ಪೇಪರಿನ ಲಿಂಕ್ಸ್ಗಳನ್ನು ಕೂಡ ನಾನು ಕೊಟ್ಟಿರ್ತೇನೆ, ಯೂಟಿಲೈಸ್ ಮಾಡಿಕೊಳ್ಳಿ. ಬನ್ನಿ, ಈಗ ಸಬ್ಜೆಕ್ಟ್ ಕೋಡ್ 34, ಮ್ಯಾಕ್ಸಿಮಮ್ ಮಾರ್ಕ್ಸ್ 35, ನಂಬರ್ ಆಫ್ ಕ್ವಶನ್ಸು 25. ಈಗ ಸ್ಟಾರ್ಟ್ ಮಾಡೋಣವಾ? ಬನ್ನಿ ಸರ್. ಯಾವುದು? ಪಾರ್ಟ್ ಎ, ಮೈ ಡಿಯರ್ ಚಿಲ್ಡ್ರನ್, ಸೆಲೆಕ್ಟ್ ದಿ ಕರೆಕ್ಟ್ ಆಪ್ಷನ್ ಫ್ರಮ್ ದಿ ಗಿವನ್ ಚಾಯ್ಸಸ್ ಅಂತ ಇದೆ. ಹಾಗಿದ್ರೆ ದಿ ವ್ಯಾಲ್ಯೂ ಆಫ್ ಪ್ಲ್ಯಾಂಕ್ಸ್ ಕಾನ್ಸ್ಟೆಂಟ್ ಈಸ್ ಡ್ಯಾಶ್ ಅಂತ ಇದೆ, ಹೌದಲ್ವಾ? ಇದಕ್ಕೆ ಕ್ವಶನ್ ನಂಬರ್ 1 ರೈಟ್ ಆನ್ಸರ್ ಈಸ್, ಮೈ ಡಿಯರ್ ಚಿಲ್ಡ್ರನ್, ದಟ್ ಈಸ್ ಆಪ್ಷನ್ ಎ ಈಸ್ ದ ರೈಟ್ ಆನ್ಸರ್, ಕೆಮಿಸ್ಟ್ರಿ. ಕ್ಲಿಯರ್ ಆಲ್ ಆಫ್ ಯು? ಬನ್ನಿ ಸರ್. Question number 2, the number of significant figures in 0.0283 into 10 to the power of 4 is, I think -4 ಇರಬೇಕಲ್ವ, ಸ್ವಲ್ಪ ನೋಡಿ ಆಯಿತಾ. ಈಸ್ ವಿದ್ಯಾರ್ಥಿಗಳೇ, ಕ್ವಶನ್ ಪೇಪರ್ ಕಳಿಸುವ ಸಮಯದಲ್ಲಿ ಸ್ವಲ್ಪ ಕ್ಲಿಯರಾಗಿ ಕಳಿಸಿದರೆ ಬಹಳ ಅನುಕೂಲ ಆಗುತ್ತೆ. ನಾನೇನೋ ಚಶ್ಮಾ ಹಾಕೊಂಡು ನೋಡಿಬಿಡ್ತೀನಿ. ಆಲ್ ಓವರ್ ಕರ್ನಾಟಕ ವಿದ್ಯಾರ್ಥಿಗಳು ಪಾಪ ಈ ಮೊಬೈಲ್ ಎಂತೆಂಥವೋ ಇರ್ತಾವೋ, ಯಾವ ಕಂಡೀಷನಲ್ಲಿ ಇರ್ತಾವೋ ಗೊತ್ತಿಲ್ಲ. ದಯವಿಟ್ಟು ಚೆನ್ನಾಗಿ ಫೋಟೋ ಹೊಡೆದು ನಮ್ಮ ಮೇಲ್ ಐಡಿಗೆ ಕಳುಹಿಸೋದನ್ನು ಮರೆಯಬೇಡಿ, ಹೌದಲ್ವಾ? ಧನ್ಯವಾದಗಳು. ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಮಗೆ ಕಳಿಸಿಕೊಟ್ಟಂತಹ ಮಂದಾರ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. Question number 2, my dear children, right answer is option D is the right answer. Question number 3, the pair of isobars among the following is dash anta ide. Question number 3, right answer is option B is the right answer. Option B is the right answer. The pair of isobars among the following is option B. Question number 4, in the line spectrum of hydrogen, the spectral lines which appears in the visible region is dash. Question number 4, right answer is Balmer is the right answer. Question number 5, match the prefix with their multiples anta ide. Match the prefix. ಪ್ರೀತಿಯ ವಿದ್ಯಾರ್ಥಿಗಳೇ, ಕಿಲೋ, ಸೆಂಟಿ, ನ್ಯಾನೋ, ಮಿಲಿಮೀಟರ್. ಸೆಂಟಿ ಅಂದರೆ ಸೆಂಟಿಮೀಟರ್ ಅಂತ, ಆಯಿತಾ? ಇದನ್ನು ತಾವುಗಳೇ ನೀಟಾಗಿ ಬರೀತೀರಾ, ಆಯಿತಾ ವಿದ್ಯಾರ್ಥಿಗಳು? ನೋಡಿ, ಮ್ಯಾಚ್ ದಿ ಪ್ರಿಫಿಕ್ಸ್ ವಿತ್ ದೇರ್ ಮಲ್ಟಿಪಲ್ಸ್ ಅಂತ ಇದೆ. ಈಗ ಕ್ವಶನ್ ನಂಬರ್ 5ಗೆ ಸರಿಯಾದ ಉತ್ತರ ಬಂದು ಆಪ್ಷನ್ ಸಿ ಆಗಿರುತ್ತೆ. ಕಿಲೋಗ್ರಾಮ್, ಅದಕ್ಕೆ ಏನಂತೀರ, -a, ಆಯಿತಾ? ನಿಮಗೆ ಚೆನ್ನಾಗಿ ಗೊತ್ತಿದ್ದು ಇದರ ಅರ್ಥವೇನು ಅಂತ. ಬನ್ನಿ ಸರ್, ಕ್ವಶನ್ ನಂಬರ್ 6ಅನ್ನು ನೋಡೋಣ. ದಿ ಡ್ರಗ್ ಯೂಸ್ಡ್ ಇನ್ ದಿ ಟ್ರೀಟ್ಮೆಂಟ್ ಆಫ್ ಕ್ಯಾನ್ಸರ್ ಈಸ್ ಡ್ಯಾಶ್ ಅಂತ ಇದೆ. ಅದಕ್ಕೆ ಸರಿಯಾದ ಉತ್ತರ ಬಂದು ದಟ್ ಈಸ್ ಪ್ಲಾಟಿನಮ್ ಕಾಂಪ್ಲೆಕ್ಸಸ್, ಹೌದು. ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್, ಈಸ್ ಆಪ್ಷನ್ ಸಿ. ಕ್ವಶನ್ ನಂಬರ್ 7, ದಿ ಕಾನ್ಸಂಟ್ರೇಷನ್ ಟರ್ಮ್ ದಟ್ ಚೇಂಜಸ್ ವಿತ್ ಟೆಂಪ್ರೇಚರ್ ಈಸ್ ಡ್ಯಾಶ್. ನೋಡಿ ವಿದ್ಯಾರ್ಥಿಗಳೇ, ದಯವಿಟ್ಟು ಇದಕ್ಕೆ ಉತ್ತರವನ್ನು ನೀವೇ ನನಗೆ ಕಳಿಸಿದರೆ ಬಹಳ ಸಂತೋಷ ಆಗುತ್ತೆ. ಕ್ವಶನ್ ನಂಬರ್ 7, ದಿ ಕಾನ್ಸಂಟ್ರೇಷನ್ ಟರ್ಮ್ ದಟ್ ಚೇಂಜಸ್ ವಿತ್ ಟೆಂಪ್ರೇಚರ್ ಈಸ್ ಡ್ಯಾಶ್. ಆಪ್ಷನ್ ಸಿ ಹಾಗೂ ಆಪ್ಷನ್ ಡಿ ಎರಡೂ ಕೂಡ ತಪ್ಪು, ಆಯಿತಾ? ಹಾಗಿದ್ರೆ ಆಪ್ಷನ್ ಎ ಬಿನಲ್ಲೇ ಉತ್ತರ ಇದೆ. ದಯವಿಟ್ಟು ಕಮೆಂಟ್ ಮುಖಾಂತರ ಉತ್ತರವನ್ನು ತಿಳಿಸಿ. ಸೆಕೆಂಡ್ ಮೇನ್ ಕ್ವಶನ್, ಮೈ ಡಿಯರ್ ಚಿಲ್ಡ್ರನ್, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬೈ ಚೂಸಿಂಗ್ ದಿ ಅಪ್ರೋಪ್ರಿಯೇಟ್ ವರ್ಡ್ ಫ್ರಮ್ ದೋಸ್ ಗಿವನ್ ಇನ್ ದಿ ಬ್ರಾಕೆಟ್ಸ್ ಅಂತ ಇದೆ. ಕ್ವಶನ್ ನಂಬರ್ 8, 9, 10 ಇದು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಆಗಿರುತ್ತೆ. ದಿ ಕ್ಲೋಸ್ನೆಸ್ ಆಫ್ ವೇರಿಯಸ್ ಮೆಜರ್ಮೆಂಟ್ಸ್ ಫಾರ್ ದ ಸೇಮ್ ಫಿಸಿಕಲ್ ಕ್ವಾಂಟಿಟಿ ಈಸ್ ರೆಫರ್ಡ್ ಆಸ್ ಡ್ಯಾಶ್. ಕ್ವಶನ್ ನಂಬರ್ 8, ರೈಟ್ ಆನ್ಸರ್ ಈಸ್ ಪ್ರಿಸಿಷನ್ ಈಸ್ ದ ರೈಟ್ ಆನ್ಸರ್. ಪ್ರಿಸಿಷನ್ ಈಸ್ ದ ರೈಟ್ ಆನ್ಸರ್. ಆಪ್ಷನ್ 1 ಅದೇ ಅದಕ್ಕೆ ಉತ್ತರ ಆಗಿರುತ್ತೆ. ಕ್ವಶನ್ ನಂಬರ್ 9, ದಿ ಫಿನಾಮಿನನ್ ಆಫ್ ejection of electrons when metals are exposed to light is known as dash. Right answer is photoelectric effect. Photoelectric effect is the right answer. Clear?
Question number 10. The reagent which limits the amount of product formed in a reaction is known as dash reagent ಅಂತ ಇದೆ. ಲಿಮಿಟಿ ದಟ್ ಈಸ್ ದಿ ಲಿಮಿಟಿಂಗ್ ಅಂತ ಇದಲ್ವಾ, ಅದು ಸರಿಯಾದ ಉತ್ತರ ಆಗಿರುತ್ತೆ. ಧನ್ಯವಾದಗಳು. ನಿಮ್ಮ ಪ್ರೀತಿ ಸಹಕಾರ ಸದಾ ನಮ್ಮ ಜೊತೆ ಹೀಗೆ ಇರಲಿ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ದೋಸ್ ಹೂ ಥಿಂಕ್ ಇಂಗ್ಲೀಷ್ ಈಸ್ ವೆರಿ 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 ಡಿಫಿಕಲ್ಟ್. ನನ್ನ ಪ್ರೀತಿಯ ಪ್ರಥಮ PUC ವಿದ್ಯಾರ್ಥಿಗಳೇ, ಇಂಗ್ಲೀಷೇ ಬರೆಯೋಕ್ಕೆ ಬರಲ್ಲ, ಇಂಗ್ಲೀಷ್ ಗ್ರಾಮರೇ ಗೊತ್ತಿಲ್ಲ ಸರ್, ಏನಾದರೂ ಮಾಡಿ ನಾನು ಇಂಗ್ಲೀಷ್ ಪಾಸ್ ಆಗಬೇಕು ಅಂತ ಇದ್ದವರಿಗೆ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಫಸ್ಟ್ ಇಯರ್ PUC ಯೂನಿಟ್ ಟೆಸ್ಟ್ 1ಗೆ ಬರುವಂತಹ ಗ್ರಾಮರಿನ ಲಿಂಕ್ಸ್ಗಳನ್ನು ಕೊಟ್ಟಿರ್ತೇನೆ. ಅದು ನನ್ನ ವಿಡಿಯೋಸೇ ಸರ್. ಒಮ್ಮೆ ಓನ್ಲಿ ಒನ್ಸ್ ಯು ವಾಚ್ ದೋಸ್ ವಿಡಿಯೋಸ್, ನಾನು ಹೇಳ್ತೀನಲ್ವಾ, ಐ ಪ್ರಾಮಿಸ್ ಯು, ಆಯಿತಾ, ನೀವು ನಿಮ್ಮ ಬೇರೆ ಲೋಕಕ್ಕೆ ಹೋಗ್ಬಿಡ್ತೀರಾ. ಐ ಪ್ರಾಮಿಸ್ ಯು, ಯು ವಿಲ್ ಬೂಸ್ಟ್ ಯುವರ್ ಸೆಲ್ಫ್. ರಿಯಲಿ ಸರ್, ಅಷ್ಟಾದರೂ ತಾವುಗಳು ನನ್ನ ಮೇಲೆ ಟ್ರಸ್ಟ್ ಇಟ್ಟಿದ್ದೀರಾ, ನನ್ನ ಒಂದು ಯೂಟ್ಯೂಬ್ ಪ್ಲಾಟ್ಫಾರ್ಮಿಗೆ ಬಂದಿದ್ದೀರಾ ಅಂದಮೇಲೆ ಕಾಲಿಕಲ್ಲಿ ಯಾರಿಗೂ ಕೂಡ ಕಳಿಸಲ್ಲ ನಾನು, ಆಯಿತಾ. ನಿಮ್ಮನ್ನು ಬದಲಾಗಿ ಬೇರೆ ಮನುಷ್ಯನನ್ನಾಗೆ ಮಾಡಿಬಿಡ್ತೇನೆ, ಆಯಿತಾ. ಬಿ ಗುಡ್, ಬಿ ಹಂಬಲ್, ಯಾವತ್ತೂ ಕೈಂಡಾಗಿರಿ, ಬೇರೆಯವರಿಗೆ ಹೆಲ್ಪ್ ಮಾಡಿ. ದೇವರು ನಿಮಗೆ ಸಂತೋಷಗಳನ್ನು ಕೊಡ್ತಾ ಹೋಗ್ತಾನೆ. ಯಾವಾಗ ಅಂತ ಹೇಳಿದರೆ, ಇಫ್ ಯು ಆರ್ ಗುಡ್ ವಿತ್ ಅದರ್ಸ್. ನೋಡಿ, ಪಾರ್ಟ್ ಸಿನಲ್ಲಿ ತಾವುಗಳು ಏನಂತೀರ 3 ಮಾರ್ಕ್ಸ್ ಕ್ವಶನ್ಸ್ಗಳನ್ನು ನೋಡ್ಬೋದು. ದೀಸ್ ಆರ್ ವೆರಿ 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 ಇಂಪಾರ್ಟೆಂಟ್ ಕ್ವಶನ್ ಆನ್ಸರ್ಸ್. ಇದು ಕಾಂಜಿ ಪಿಂಜಿ ಕ್ವಶನ್ ಪೇಪರ್ ಅಲ್ಲ ಸರ್. ದಿಸ್ ಈಸ್ ಮೈ ಸೆಕೆಂಡ್ ಕ್ವಶನ್ ಪೇಪರ್ ಫ್ರಮ್ ಶಿವಮೊಗ್ಗ ಡಿಸ್ಟಿಕ್ಕಿಂದ. ಇದು 2ನೆಯ ಕ್ವಶನ್ ಪೇಪರ್ ಅಪ್ಲೋಡ್ ಮಾಡುತ್ತಿರುವಂಥದ್ದು. 1 ವೀಕ್ ಬಿಫೋರ್ ಐ ಹ್ಯಾವ್ ಆಲ್ರೆಡಿ ಅಪ್ಲೋಡೆಡ್ ಯಾವುದು ಕೆಮಿಸ್ಟ್ರಿ ಕ್ವಶನ್ ಪೇಪರ್, ಫಿಸಿಕ್ಸ್ ಕ್ವಶನ್ ಪೇಪರ್, ಸೈನ್ಸ್ನವರಿಗೆ ಆಲ್ರೆಡಿ 1 ಸೆಟ್ ಕ್ವಶನ್ ಪೇಪರ್ ಅಪ್ಲೋಡ್ ಮಾಡಿ ಕೊಟ್ಟಿದ್ದೇನೆ. ಅದು ಕಾಂಜಿ ಪಿಂಜಿ ಕ್ವಶನ್ ಪೇಪರ್ ಅಲ್ಲ ಸರ್, ರೆಪ್ಯೂಟೆಡ್ ಕಾಲೇಜಿಂದ ಬಂದಂತಹ ಒಂದು ಕ್ವಶನ್ ಪೇಪರ್. ಅದು ಪ್ಲೀಸ್ ಯುಟಿಲೈಸ್ ಮಾಡಿಕೊಳ್ಳಿ, ಆಯಿತಾ. ವಿತ್ ಕೀ ಆನ್ಸರೇ ಅಪ್ಲೋಡನ್ನು ಮಾಡಿರುವಂಥದ್ದು. ಧನ್ಯವಾದಗಳು. ನಿಮ್ಮ ಪ್ರೀತಿ ಸಹಕಾರ ಹೀಗೆ ನಮ್ಮ ಜೊತೆ ಇರಲಿ. ವಿದ್ಯಾರ್ಥಿಗಳೇ, ನಿಮ್ಮ ಕ್ವಶನ್ ಪೇಪರ್ ಪ್ಯಾಟ್ರನ್ನು ಕೂಡ ಇದೇ ರೀತಿಯಾಗಿ ಇರುತ್ತೆ. 35ಗೆ ಎಷ್ಟು ಮಾರ್ಕ್ಸ್ ತಗೊಂಡ್ರೆ ಪಾಸು ಅಂತ ಕೇಳ್ತಾ ಇದ್ದೀರಾ. ಲೇ ಮೂರ್ಖರ, ಯಾಕ್ರೋ ಪಾಸ್ ಆಗಲಿಕ್ಕೆ ಅಂತ ಎಕ್ಸಾಮ್ ಬರೆದಿದ್ದರೆ ಎಕ್ಸಾಮ್ ಬರೆಯೋಕ್ಕೆ ಹೋಗ್ಬೇಡಿ. ಫೇಲ್ ಅಂತ ಕನ್ಸಿಡರ್ಡ್ ಆಗಲ್ಲ, ಅದು ಹಾಗೆ ಮಾಡಿಬಿಡಿ. ಸುಮ್ಮನೆ ಬರೆದು ಅಪ್ಪನ ಹತ್ರ ಅಮ್ಮನ ಹತ್ರ ಅವ್ರ ಹತ್ರ ಇವ್ರ ಹತ್ರ ಅಲ್ಲಿ ಜೀವನ ಹಾಳು ಮಾಡ್ಕೊಳಕ್ಕೆ ಅಂತ PUC ಸೇರಿದ್ದೀರೋ, ಅಥವಾ ಜೀವನದಲ್ಲಿ ಏನಾದರೂ ಏನಂತೀರ ಸರ್, ಅದು ಸಕ್ಸಸ್ ಪಡಿಬೇಕು, ಜೀವನದಲ್ಲಿ ಏನಾದರೂ ನಾನು ಬದಲಾಗಬೇಕು ಅಂತ ಸೇರಿದ್ರು. ಸ್ವಲ್ಪ ಡಿಸೈಡ್ ಮಾಡಿ ಇವತ್ತು. ಯು ಡಿಸೈಡ್ ಟುಡೇ. ಇದೇ ಯೂನಿಟ್ ಟೆಸ್ಟ್ 1 ಇವತ್ತೇ ಡಿಸೈಡ್ ಮಾಡಿ. ನಿಮ್ಮ ಕೈಲಿ ಆಗಲ್ಲ ಅಂದರೆ ಪಾಪ ದಯವಿಟ್ಟು ಬಿಟ್ಟು ಹೋಗ್ಬಿಡಿ. PUC ಬೇಡ ನಿಮಗೆ. ನೋಡಿ, PUC ಸೈನ್ಸ್ ಸೇರ್ಕೊಂಡಿದ್ದೀರಾ ಅಂದಮೇಲೆ ರಾತ್ರಿ ಹಗಲು ಕೂತ್ಕೊಂಡು ಎಲ್ಲ ಕೆಲಸ ಬಿಟ್ಟು ಫಸ್ಟ್ ಮೊಬೈಲ್ ಬಿಟ್ಟು ಕೂತ್ಕೋಬೇಕು, ಆಯಿತಾ. ಧನ್ಯವಾದಗಳು. ಸದಾ ಸಂತೋಷವಾಗಿರಿ. ಇಂಗ್ಲೀಷು ಈಗಾಗಲೇ ನಾನು ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ. 2 ವೀಡಿಯೋಸ್ಗಳನ್ನು ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ ಇಂಗ್ಲೀಷಿನ ಮೇಲೆ, ಹಾಗೂ ಪ್ರತಿಯೊಂದು ಸಬ್ಜೆಕ್ಟಿನ ಮೇಲೂ ಕೂಡ ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ. ಧನ್ಯವಾದಗಳು. ಸದಾ ನಿಮ್ಮ ಪ್ರೀತಿ ನಮ್ಮ ಜೊತೆ ಹೀಗೆ ಮುಂದುವರಿಯಲಿ. ದಯವಿಟ್ಟು ನಮ್ಮ ವೀಡಿಯೋಸ್ಗಳನ್ನು ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ವಿಡಿಯೋಸ್ ನೋಡುವಾಗ ದಯವಿಟ್ಟು ಒಂದು ಲೈಕ್ ಬಟನ್ನು ಹಾಗೂ ಏನಂತೀರ ಸರ್, ಒಂದು ಹೈಪ್ ಅಂತ ಆಪ್ಷನ್ ಬರ್ತಾ ಇದೆ ಕಮೆಂಟಲ್ಲಿ, ಅದನ್ನು ಪಾಯಿಂಟ್ಸನ್ನು ಕ್ರೆಡಿಟ್ ಮಾಡಿ ಅಂತ ಕೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಆಲ್ ದ ಬೆಸ್ಟ್.